ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷವಾದ ಗಿಡದ ಬಗ್ಗೆ ಮಾತಾಡೋಣ. ಅದೇ ಗಿಡಮೂಲಿಕೆಗಳ ರಾಣಿ ಅಂತಲೇ ಫೇಮಸ್ ಆಗಿರೋ ತುಳಸಿ. ಇದು ಬರೀ ಒಂದು ಗಿಡ ಅಷ್ಟೇ ಅಲ್ಲ, ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯಲ್ಲಿ ಇದಕ್ಕೆ ಔಷಧೀಯ ಮತ್ತು ಆಧ್ಯಾತ್ಮಿಕವಾಗಿ ತುಂಬಾನೇ ಪ್ರಾಮುಖ್ಯತೆ ಇದೆ. ಇದರ ಹಿಂದಿನ ಸೀಕ್ರೆಟ್ಸ್ ಏನು ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಆಯುರ್ವೇದದಲ್ಲಿ ತುಳಸಿಗೆ ಪ್ರಕೃತಿಯ ಮಾತೃ ಔಷಧಿ ಮತ್ತು ಗಿಡಮೂಲಿಕೆಗಳ ರಾಣಿ ಅನ್ನೋ ದೊಡ್ಡ ದೊಡ್ಡ ಬಿರುದುಗಳಿವೆ. ಯೋಚನೆ ಮಾಡಿ, ಒಂದು ಸಣ್ಣ ಗಿಡಕ್ಕೆ ಇಷ್ಟೊಂದು ದೊಡ್ಡ ಹೆಸರು ಯಾಕೆ ಬಂದಿರ್ಬೋದು? ಬನ್ನಿ, ಇದರ ಹಿಂದಿನ ಕಾರಣ ಏನು ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ. ಸರಿ, ಈ ಚರ್ಚೆಯಲ್ಲಿ ನಾವೇನೇನು ವಿಷಯಗಳನ್ನ ನೋಡ್ತೀವಿ ಅಂದ್ರೆ, ಮೊದಲ್ಗೆ ತುಳಸಿಯನ್ನ ಯಾಕೆ ಗಿಡಮೂಲಿಕೆಗಳ ರಾಣಿ ಅಂತಾರೆ ಅಂತ ತಿಳ್ಕೊಳ್ತೀವಿ. ಆಮೇಲೆ ಸಾಮಾನ್ಯ ಕಾಯಿಲೆಗಳ ವಿರುದ್ಧ ಇದು ಹೇಗೆ ಹೋರಾಡುತ್ತೆ, ಜೊತೆಗೆ ಇವತ್ತಿನ ಕಾಲದ ಸ್ಟ್ರೆಸ್ಗೆ ಇದು ಹೇಗೆ ಒಂದು ಮದ್ದು ಅನ್ನೋದನ್ನ ನೋಡ್ತೀವಿ. ಆಮೇಲೆ ತುಳಸಿಯನ್ನ ಹೇಗೆಲ್ಲ ಬಳಸ್ಬೋದು ಮತ್ತೆ ಬಳಸುವಾಗ ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲನೇ ವಿಭಾಗ, ಗಿಡಮೂಲಿಕೆಗಳ ರಾಣಿ. ತುಳಸಿ ಎಂದ್ರೇನು? ಇದಕ್ಕೆ ಯಾಕಿಷ್ಟು ಪ್ರಾಮುಖ್ಯತೆ? ಇದನ್ನ ಹೋಲಿ ಬೇಸಿಲ್ ಅಂತಾನೂ ಕರೀತಾರೆ. ಸೈಂಟಿಫಿಕ್ ಹೆಸರು ಓಸಿಮಮ್ ಸ್ಯಾಂಕ್ಟಮ್. ಇದರ ಬಗ್ಗೆ ಸ್ವಲ್ಪ ಬೇಸಿಕ್ ಆಗಿ ತಿಳ್ಕೊಳ್ಳೋಣ. ನೋಡಿ, ತುಳಸಿ ಅಂದ್ರೆ ಸುಮ್ಮನೆ ಒಂದು ಗಿಡ ಅಲ್ಲ, ಇದು ಆಯುರ್ವೇದದ ಒಂದು ತುಂಬಾ ಮುಖ್ಯವಾದ ಭಾಗ. ಇದನ್ನ ಬರೀ ದೇಹದ ಆರೋಗ್ಯಕ್ಕೆ ಮಾತ್ರ ಬಳಸಲ್ಲ, ಮನಸ್ಸಿನ ಶಾಂತಿಗೂ ಇದು ಬೇಕು ಅಂತಾರೆ. ಅದಕ್ಕೆ ಅಲ್ವಾ ಇದಕ್ಕೆ ಅಷ್ಟೊಂದು ಪೂಜ್ಯ ಭಾವನೆ ಇರೋದು. ಅಂದ್ರೆ ಇದು ದೇಹ ಮತ್ತು ಮನಸ್ಸು ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದೊಂದು ನಂಬಿಕೆ. ಈಗ ಮುಂದಿನ ವಿಭಾಗಕ್ಕೆ ಹೋಗೋಣ. ಸಾಮಾನ್ಯ ಕಾಯಿಲೆಗಳ ವಿರುದ್ಧ ತುಳಸಿ ಹೇಗೆ ಕೆಲಸ ಮಾಡುತ್ತೆ ಅಂತ. ಇಲ್ಲಿ ನಾವು ಎರಡು ಆಯಾಮಗಳಲ್ಲಿ ನೋಡೋಣ. ಒಂದು, ನಮ್ಮ ಹಿರಿಯರು ಏನ್ ನಂಬಿದ್ರು, ಅಂದ್ರೆ ಆಯುರ್ವೇದ ಏನೇಳುತ್ತೆ ಅಂತ. ಇನ್ನೊಂದು, ಇವತ್ತಿನ ಸೈನ್ಸ್ ಇದ್ರ ಬಗ್ಗೆ ಏನೇಳುತ್ತೆ ಅಂತ. ಎರಡನ್ನೂ ಹೋಲ್ಸಿ ನೋಡೋಣ. ತುಳಸಿ ಅಂದ ತಕ್ಷಣ ನಮಗೆಲ್ಲ ಮೊದಲ ನೆನಪಾಗೋದೇ ನೆಗಡಿ, ಕೆಮ್ಮು ಅಲ್ವಾ? ಮನೆಗಳಲ್ಲಿ ಅಜ್ಜಿ ಇದನ್ನೇ ಅಲ್ವಾ ಕೊಡೋದು. ಶೀತಕ್ಕೆ ಇದು ಯಾಕೆ ಇಷ್ಟು ಒಳ್ಳೆಯದು, ಇದರ ಹಿಂದಿರೋ ಸೈನ್ಸ್ ಏನೋ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿರೋ ಹೋಲಿಕೆ ಇದೆಯಲ್ಲ, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಮಾಡರ್ನ್ ಸೈನ್ಸ್ ಪ್ರಕಾರ ತುಳಸಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿನ ಬೂಸ್ಟ್ ಮಾಡುತ್ತೆ, ಸೋಂಕಿನ ವಿರುದ್ಧ ಹೋರಾಡುತ್ತೆ ಅಂತಾರೆ. ಅದೇ ಆಯುರ್ವೇದದ ಪ್ರಕಾರ ಇದು ಕಫದೋಷವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಕಫದೋಷ ಅಂದ್ರೆ ದೇಹದಲ್ಲಿ ಶೀತ ಹೆಚ್ಚಾಗಿ ಆಗೋದು. ಆಯುರ್ವೇದ ಅದನ್ನ ಸರಿ ಮಾಡುತ್ತೆ ಅಂತ ಹೇಳುತ್ತೆ. ದಾರಿಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ರಿಸಲ್ಟ್ ಒಂದೇ, ನೆಗಡಿಯಿಂದ ಆರಾಮ್ ಸಿಗೋದು. ನೆಗಡಿ ಅಷ್ಟೇ ಅಲ್ಲ, ಅಸ್ತಮಾದಂತಹ ಉಸಿರಾಟದ ಸಮಸ್ಯೆಗಳಿಗೂ ತುಳಸಿ ಸಹಾಯ ಮಾಡುತ್ತೆ ಅಂತಾರೆ. ಹಾಗಿದ್ರೆ ನಮ್ಮ ಶ್ವಾಸಕೋಶದ ಆರೋಗ್ಯಕ್ಕೆ ಇದು ಹೇಗೆಲ್ಲ ಹೆಲ್ಪ್ ಮಾಡುತ್ತೆ ಅಂತ ಈಗ ನೋಡೋಣ. ಇಲ್ಲೂ ಕೂಡ ನೋಡಿ, ವಿಜ್ಞಾನ ಮತ್ತು ಆಯುರ್ವೇದ ಎರಡೂ ಒಂದೇ ಮಾತನ್ನ ಹೇಳ್ತಿವೆ. ಸೈನ್ಸ್ ಪ್ರಕಾರ ಇದು ಶ್ವಾಸಕೋಶದಲ್ಲಿರೋ ಕಫವನ್ನ ಹೊರಹಾಕುತ್ತೆ, ಅಲರ್ಜಿಯನ್ನ ಕಡಿಮೆ ಮಾಡುತ್ತೆ. ಆಯುರ್ವೇದದ ಪ್ರಕಾರ ಇದು ವಾತ ಮತ್ತು ಕಫದೋಷಗಳನ್ನ ಸರಿ ಮಾಡಿ ಉಸಿರಾಟದ ದಾರಿಯನ್ನ ಕ್ಲಿಯರ್ ಮಾಡುತ್ತೆ ಅಂತಾರೆ. ಅಂತಿಮವಾಗಿ ಉಸಿರಾಟ ಸುಲಭ ಆಗತ್ತೆ ಅನ್ನೋದು ಎರಡೂ ಕಡೆ ಒಪ್ಪುವಂತ ಮಾತು. ಸರಿ, ಈಗ ಮೂರನೇ ವಿಭಾಗಕ್ಕೆ ಬರೋಣ. ಇವತ್ತಿನ ಫಾಸ್ಟ್ ಪೇಸ್ ಲೈಫ್ನಲ್ಲಿ ಸ್ಟ್ರೆಸ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಅಲ್ವಾ? ಇಂಥ ಮಾಡರ್ನ್ ಪ್ರಾಬ್ಲಮ್ಗೆ ತುಳಸಿ ಅಂತ ಒಂದು ಹಳೆಯ ಗಿಡಮೂಲಿಕೆ ಹೇಗೆ ಪರಿಹಾರ ಆಗ್ಬಲ್ಲದು? ಬನ್ನಿ ತಿಳ್ಕೊಳ್ಳೋಣ. ಇಲ್ಲೂ ನೋಡಿ, ಸೈನ್ಸ್ ಮತ್ತು ಆಯುರ್ವೇದ ಎರಡೂ ಒಂದೇ ದಿಕ್ಕಿನಲ್ಲಿವೆ. ಸೈನ್ಸ್ ಹೇಳುತ್ತೆ ತುಳಸಿಲಿರೋ ಕೆಲವೊಂದು ಕಾಂಪೌಂಡ್ಸ್ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಲೆವೆಲ್ಸ್ ಅನ್ನ ಕಡಿಮೆ ಮಾಡುತ್ತೆ ಅಂತ. ಆಯುರ್ವೇದ ಹೇಳುತ್ತೆ ಸ್ಟ್ರೆಸ್ಗೆ ಕಾರಣ ವಾತ ದೋಷದ ಅಸಮತೋಲನ ಮತ್ತು ತುಳಸಿ ಅದನ್ನ ಸರಿ ಮಾಡುತ್ತೆ ಅಂತ. ಅಂದ್ರೆ ಕಿರಿಕಿರಿ, ನಿದ್ದೆ ಬರದೇ ಇರೋದು ಇದೆಲ್ಲ ಕಡಿಮೆ ಆಗುತ್ತೆ. ಒಟ್ಟಿನಲ್ಲಿ ಎರಡೂ ಪ್ರಕಾರ ರಿಸಲ್ಟ್ ಒಂದೇ, ಮನಸ್ಸಿಗೆ ಒಂದು ರೀತಿ ನೆಮ್ಮದಿ. ಓಕೆ, ತುಳಸಿಯ ಬೆನಿಫಿಟ್ಸ್ ಬಗ್ಗೆ ಈಗ ನಮಗೆ ಗೊತ್ತಾಯ್ತು. ಆದ್ರೆ ಇದನ್ನ ನಮ್ಮ ಡೈಲಿ ಲೈಫ್ನಲ್ಲಿ ಹೇಗೆ ಬಳಸೋದು? ಈಗ ನಮ್ಮ 4ನೇ ವಿಭಾಗದಲ್ಲಿ ಅದನ್ನೇ ನೋಡೋಣ. ತುಂಬಾನೇ ಪ್ರಾಕ್ಟಿಕಲ್ ವಿಧಾನಗಳ ಬಗ್ಗೆ ಮಾತಾಡೋಣ. ನೆಗಡಿ ಕೆಮ್ಮು ಅಂತ ತಕ್ಷಣ ನೆನಪಾಗೋ ಅಜ್ಜಿ ಮದ್ದು ಯಾವುದು? ತುಳಸಿ ಕಷಾಯ. ಅದನ್ನ ಮಾಡೋದು ಹೇಗೆ ಅಂತ ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದೆ. ಕೇವಲ 4 ಸ್ಟೆಪ್ಸ್. ಇಲ್ಲಿ ಹೇಳಿರೋ ಹಾಗೆ 10-12 ತುಳಸಿ ಎಲೆ, ಸ್ವಲ್ಪ ಶುಂಠಿ, ಕರಿಮೆಣಸು ತಗೊಂಡು ನೀರಲ್ಲಿ ಕುದಿಸಿ, ಆಮೇಲೆ ಸ್ವಲ್ಪ ಉಪ್ಪು, ನಿಂಬೆರಸ ಹಿಂಡಿದ್ರೆ ಆಯ್ತು. ಬಿಸಿ ಬಿಸಿಯಾಗಿ ಕುಡಿದ್ರೆ ಗಂಟ್ಲಿಗೆ ಆರಾಮ. ತುಳಸಿಯನ್ನ ಬೇರೆ ಬೇರೆ ರೂಪದಲ್ಲಿ ತಗೋಬೋದು, ಹಾಗಾಗಿ ಡೋಸೇಜ್ ಕೂಡ ಬದಲಾಗತ್ತೆ. ಉದಾಹರಣೆಗೆ, ನೀವು ಕ್ಯಾಪ್ಸೂಲ್ ತಗೊಂಡ್ರೆ ಬೇರೆ ಡೋಸೇಜ್, ಪುಡಿ ತಗೊಂಡ್ರೆ ಬೇರೆ. ಇಲ್ಲಿ ಟೇಬಲ್ನಲ್ಲಿ ಅದನ್ನ ಕ್ಲಿಯರ್ ಆಗಿ ಕೊಟ್ಟಿದೆ ನೋಡಿ. ಕ್ಯಾಪ್ಸೂಲ್, ಪುಡಿ, ಜ್ಯೂಸ್ ಅಥವಾ ಡ್ರಾಪ್ಸ್ ಯಾವುದನ್ನ ತಗೊಂಡ್ರೂ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತ. ಸರಿ, ಈಗ ನಮ್ಮ ಕೊನೆಯ ಹಾಗೂ ತುಂಬಾನೇ ಇಂಪಾರ್ಟೆಂಟ್ ಸೆಕ್ಷನ್. ತುಳಸಿ ನ್ಯಾಚುರಲ್ ಆಗಿದ್ರೂ ಎಲ್ರಿಗೂ ಇದು ಸೂಟ್ ಆಗಲ್ಲ. ಹಾಗಾಗಿ ಇದನ್ನ ಬಳಸೋ ಮುಂಚೆ ನಾವು ಕೆಲವೊಂದು ಮುನ್ನೆಚ್ಚರಿಕೆಗಳನ್ನ ಪಾಲಿಸೋದು ತುಂಬಾನೇ ಮುಖ್ಯ. ಅದ್ರ ಬಗ್ಗೆ ಈಗ ನೋಡೋಣ. ದಯವಿಟ್ಟು ಇಲ್ಲಿರೋ ಪಾಯಿಂಟ್ಸನ್ನ
ಗಮನ ಇಟ್ಕೇಳಿ, ತುಳಸಿ ಒಂದು ಪವರ್ಫುಲ್ ಹರ್ಬ್. ಸೊ ಕೆಲವೊಂದು ಕಂಡೀಷನ್ಸ್ ಇದ್ದಾಗ ಹುಷಾರಾಗಿರಬೇಕು. ಉದಾಹರಣೆಗೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇದ್ರೆ ಗರ್ಭಿಣಿಯರು ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಡಯಾಬಿಟಿಸ್ ಇದ್ರೆ ಇದು ಶುಗರ್ ಲೆವೆಲ್ ಕಡಿಮೆ ಮಾಡ್ಬೋದು, ಸೊ ಡಾಕ್ಟರ್ ಜೊತೆ ಮಾತಾಡಿ. ಹಾಗೆಯೇ ಫಲವತ್ತತೆ ಮೇಲೆ ಕೂಡ ಪರಿಣಾಮ ಬೀರ್ಬೋದು. ಸೊ ಯಾವುದೇ ಹೆಲ್ತ್ ಕಂಡೀಷನ್ ಇದ್ರೂ ಡಾಕ್ಟರ್ ಸಲಹೆ ತಗೊಳ್ಳೋದು ಬೆಸ್ಟ್. ತುಳಸಿಯನ್ನ ಸ್ವಲ್ಪ ದಿನ ಬಳಸಿದ್ರೆ ಸಾಮಾನ್ಯವಾಗಿ ಏನೂ ತೊಂದರೆ ಆಗಲ್ಲ. ಆದರೆ ತುಂಬ ಸಮಯದವರೆಗೆ ಅಂದರೆ ಲಾಂಗ್ ಟರ್ಮ್ ಬಳಸಿದ್ರೆ ಕೆಲವು ಸೈಡ್ ಎಫೆಕ್ಟ್ಸ್ ಆಗೋ ಸಾಧ್ಯತೆ ಇದೆ. ಉದಾಹರಣೆಗೆ ಬ್ಲಡ್ ಶುಗರ್ ತುಂಬ ಕಡಿಮೆ ಆಗೋದು ಅಥವಾ ಬ್ಲೀಡಿಂಗ್ ಟೈಮ್ ಜಾಸ್ತಿ ಆಗೋದು. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಮಿತವಾಗಿ ಬಳಸೋದು ಯಾವಾಗಲೂ ಒಳ್ಳೆಯದು. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಇವತ್ತಿನ ಆಧುನಿಕ ಸಮಸ್ಯೆಗಳಿಗೆ ತುಳಸಿಯಂತಹ ಪ್ರಾಚೀನ ಜ್ಞಾನ ಒಂದು ಪರಿಹಾರ ಆಗ್ಬಹುದಾ? ಇದು ಬರೀ ಒಂದು ಗಿಡದ ಬಗ್ಗೆ ಮಾತಾಡಿದ್ದಲ್ಲ, ಬದಲಿಗೆ ನಮ್ಮ ಹಿರಿಯರ ಜ್ಞಾನ ಇವತ್ತಿಗೂ ಎಷ್ಟು ವ್ಯಾಲ್ಯೂಯಬಲ್ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಈ ಬಗ್ಗೆ ನೀವೇನಂತೀರಾ?